ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಮತಾ ಬ್ಯಾನರ್ಜಿಗೆ ಬಿಗ್ ಶಾಕ್ ಕೊಟ್ಟ ಹೈಕೋರ್ಟ್. ಕೊನೆಗೂ ಬಯಲಾಯಿತು ಪಶ್ಚಿಮ ಬಂಗಾಳ ಸರ್ಕಾರದ ಬಣ್ಣ. ಅಚ್ಚರಿಗೆ ಕಾರಣ ಆಗಿದೆ ಈಗ ಕೈಕೂಟದ ನಡೆ. ರಾಹುಲ್ ಗಾಂಧಿಯವರು ಕೊನೆಗೂ ಕೂಡ ಈಗ ತುಟಿ ಬಿಚ್ಚಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಶ್ಚಿಮ ಬಂಗಾಳದಿಂದ ಒಂದಾದ ಮೇಲೊಂದು ಆಗಾಗ ಮೈ ನಡುಗಿಸುವಂತಹ ಸುದ್ದಿಗಳೇ ಬರ್ತಾ ಇರ್ತವೆ. ಈಗ 4-5 ದಿನಗಳಿಂದ ಬೆಚ್ಚಿ ಬೀಳಿಸಿದೆ, ಇಡೀ ದೇಶವನ್ನು ನಡುಗಿಸಿದೆ ಈ ಘಟನೆ. ಮಹಿಳೆಯರು, ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಯಾಕಂದರೆ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೆದಂಥ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣ ಇದೆಯಲ್ಲ, ಅದು ಅಷ್ಟು ಕ್ರೂರವಾಗಿತ್ತು, ಹೇಳೋದಕ್ಕೆ ಸಾಧ್ಯವಿಲ್ಲ. ಆ ರೀತಿಯ ಕ್ರೌರ್ಯವನ್ನು ಆ ಟ್ರೈನಿ ಡಾಕ್ಟರ್ ಮೇಲೆ ಎಸಗಿ ಉಸಿರು ನಿಲ್ಲಿಸಲಾಗಿದೆ. ಈ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ. ಈಗ ಹೈಕೋರ್ಟ್ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಮಾಸ್ಟರ್ ಸ್ಟ್ರೋಕ್ ಒಂದನ್ನು ಕೊಟ್ಟಿದೆ. ಎಷ್ಟೇ ಒತ್ತಡ ಕೇಳಿ ಬಂದರೂ ಕೂಡ CBI ಕೊಡಬೇಕು ಈ ಕೇಸನ್ನು ಅಂತ ಎಷ್ಟೇ ಒತ್ತಡ ಕೇಳಿ ಬಂದರೂ ಕೂಡ ಮಮತಾ ಬ್ಯಾನರ್ಜಿ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದರು. ಸ್ಥಳೀಯ ಪೊಲೀಸರೇ ಈ ಕೇಸನ್ನು ಕೈಗೆತ್ತಿಕೊಂಡಿದ್ರು. ಕೊನೆಗೆ ಬಹಳ ಒತ್ತಡ ಕೇಳಿ ಬಂದ ಮೇಲೆ, ಅದರಲ್ಲೂ ಪ್ರತಿಪಕ್ಷಗಳು, ಇದರಲ್ಲಿ TMC ಕೆಲವು ಇನ್ವಾಲ್ವ್ಮೆಂಟ್ ಇದೆ, ತನಿಖೆ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಅನ್ನುವ ಆರೋಪ ಬಂದ ಮೇಲೆ CBI ಕೊಡೋದಕ್ಕೆ ಬೇಕಂತಾನೆ CM ಡಿಲೇ ಮಾಡ್ತಿದ್ದಾರೆ ಅನ್ನುವ ಒತ್ತಡ ಶುರು ಆದಮೇಲೆ ಆಯಿತು ಸಂಡೇ ಅಂತ ಡೆಡ್ಲೈನ್ ಹಾಕಿ ಪೊಲೀಸರು ಯಾವುದೇ ಸರಿಯಾದಂತಹ ಉತ್ತರದೊಂದಿಗೆ ಬರದೇ ಇದ್ರೆ CBIಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅನ್ನೋ ತನಕ ಬಂದು ತಲುಪಿದ್ರು. ಆರಂಭದಲ್ಲಿ ಸೈಲೆಂಟ್ ಆಗಿದ್ದ ಮಮತಾ ಬ್ಯಾನರ್ಜಿ ಈಗ ಹೈಕೋರ್ಟೇ ಕಟ್ಟುನಿಟ್ಟಿನ ಕ್ರಮಕ್ಕೆ ಆದೇಶಿಸಿರೋದು. ಬಹಳಷ್ಟು ಲೋಪಗಳು ಮತ್ತು ಯಾರು ಆರೋಪಿತ ಇದ್ದಾನೋ ಆತನನ್ನು ರಕ್ಷಿಸುವಂತಹ ಸಂಚು ನಡೀತಿದೆಯಾ ಅನ್ನೋ ಆರೋಪಗಳು ಕೇಳಿಬಂದವು. ಯಾಕಂದರೆ ಆ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ ಆತ ರಿಸೈನ್ ಮಾಡಿ ಆರ್ಜಿಕರ್ ಮೆಡಿಕಲ್ ಕಾಲೇಜಿಗೆ, ಈ ಘಟನೆ ನಡೆದಿರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ರಿಸೈನ್ ಮಾಡಿ ಸ್ವಲ್ಪ ಹೊತ್ತಲ್ಲೇ ಮತ್ತೊಂದು ಕಡೆಗೆ ನೇಮಕ ಮಾಡಲಾಗುತ್ತೆ. ನೋಡಿ ಎಂತಹ ಬೆಳವಣಿಗೆ ಅಂದರೆ, ಸರ್ಕಾರ ಇಷ್ಟು ದೊಡ್ಡ ಘಟನೆ ಆಗಿದೆ, ಇಡೀ ದೇಶ ಬೆಚ್ಚಿ ಬಿದ್ದಿದೆ, ಆದರೆ ಸ್ವಲ್ಪ ಹೊತ್ತಲ್ಲೇ ಅವರನ್ನು ಮತ್ತೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ನ ಪ್ರಿನ್ಸಿಪಲ್ ಆಗಿ ನೇಮಕ ಮಾಡಲಾಗಿದೆ. ಇದನ್ನು ಹೈಕೋರ್ಟ್ ಖಂಡಿಸಿದೆ. ಅಷ್ಟೇ ಅಲ್ಲ, ಈ ಕ್ಷಣವೇ CBIಗೆ ಒಪ್ಪಿಸಬೇಕು. ಬುಧವಾರ 10 ಗಂಟೆಗೆ ಬೆಳಗ್ಗೆ CBI ಕೈಯಲ್ಲಿ ಎಲ್ಲ ಫೈಲ್ ಇರಬೇಕು, ಈ ಕೇಸ್ ಹಸ್ತಾಂತರ ಆಗಿರಬೇಕು ಅಂತ ಚಾಟಿ ಬೀಸಿದ್ದು. ಬಹಳಷ್ಟು ಲೋಪಗಳು, ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ಈ ತನಿಖೆಯಲ್ಲಿ ಮತ್ತು ಬೇಕಂತಾನೆ ಡಿಲೇ ಮಾಡಲಾಗ್ತಾ ಇದೆ ಅಂತ ಗಂಭೀರವಾಗಿ ಸರ್ಕಾರವನ್ನು ತರಾಟೆಗೆ ತಗೊಂಡಿದೆ. ಇಲ್ಲಿ ಯಾರು ವಿಕ್ಟಿಮ್ ಇದ್ದಾರೋ ಅವರ ಪರವಾಗಿ ನಿಂತಿಲ್ಲ ಲೋಕಲ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಸರ್ಕಾರ ಮತ್ತು ಈ ಕಾಲೇಜು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ ಹೈಕೋರ್ಟ್ ಈಗ ಕಠಿಣ ಕ್ರಮಕ್ಕೆ ಮುಂದಾಗಿರೋದು. CBI ತಕ್ಷಣಕ್ಕೆ ಕೈಗೆತ್ತಿಕೊಂಡಿದೆ. ಸೊ ಆ ಆರೋಪಿಯ ಜೊತೆಗೆ ಸರ್ಕಾರಕ್ಕೆ ಏನು ಲಿಂಕು? ವಿಚಿತ್ರ ಅನ್ನಿಸ್ತಾ ಇದೆ ಇದು. ಕಳೆದ ಕೆಲವು ತಿಂಗಳ ಹಿಂದೆ ನಾವು ಸಂದೇಶ್ ಕಾಳಿ ಪ್ರಕರಣವನ್ನು ನೋಡಿದ್ವಿ. ಅದು ರಾಜಕೀಯ ಬಣ್ಣವನ್ನು ಪಡ್ಕೊಂಡಿತ್ತು. ಯಾಕಂದರೆ ಎಲೆಕ್ಷನ್ ಟೈಮು ಮಹಿಳೆಯರನ್ನು, ಆ ಊರಿನ ಮಹಿಳೆಯರನ್ನು TMCಯ ಒಬ್ಬ ವ್ಯಕ್ತಿ ಬೆಂಬಲಿತರು, ಅವರ ಕೆಲವರೆಲ್ಲ ಕರ್ಕೊಂಡು ಎತ್ತಾಕೊಂಡು ಹೋಗ್ತಾರೆ ಅನ್ನೋದೇ ಕೇಸ್ ಆಗಿತ್ತು. ಅತ್ಯಾಚಾರ ಮತ್ತೊಂದು ಗಂಭೀರ ಹೋರಾಟ ಆಗಿ ಇದು ತಾರಕಕ್ಕೇರಿತ್ತು. ಅದು ಹಾಗೇ ಮುಚ್ಚೋಯ್ತು, ಸೈಲೆಂಟ್ ಆಗಿ ಹೋಯಿತು. ಯಾಕಂದರೆ ರಾಜಕೀಯ ಕಾರಣಗಳಿಂದಾಗಿ. ಸರಿ, ಇಲ್ಲಿ ಒಂದು ಕಾಲೇಜಲ್ಲಿ ನೈಟ್ ಡ್ಯೂಟಿಯಲ್ಲಿದ್ದಂಥ ಡಾಕ್ಟರ್ನ ಇಷ್ಟು ಹೀನಾಯವಾಗಿ ರಿಪೋರ್ಟ್ ಏನು ಹೇಳ್ತಾ ಇದೆ, ಪೋಸ್ಟ್ಮಾರ್ಟಮ್ ರಿಪೋರ್ಟು ಬೆಚ್ಚು ಬೀಳಿಸ್ತಾ ಇದೆ. ಆಕೆಯ ಗುಪ್ತಾಂಗಕ್ಕೆ ಯಾವ ರೀತಿ ಹಾನಿ ಮಾಡಲಾಗಿದೆ, ಎಷ್ಟು ವಿಕೃತಿಯನ್ನು ಮೆರೆದಿದ್ದಾನೆ. ನಿರ್ಭಯ ಕೇಸ್ನಷ್ಟೇ ಅಥವಾ ಅದಕ್ಕೂ ಮೀರಿಸುವಂತಹ ಕುಕೃತ್ಯ ಅಂದ್ರೂ ತಪ್ಪಿಲ್ಲ. ಆತನ ಹಿನ್ನೆಲೆ ಏನು? ಪೊಲೀಸ್ ಡ್ರೆಸ್ ಹಾಕ್ಕೊಂಡು ತಿರುಗ್ತಾ ಇದ್ದ, ಕೋಲ್ಕತ್ತಾ ಪೊಲೀಸ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಂಥ ಈ ಟ್ರಾಫಿಕ್ ಪೊಲೀಸ್ ವಾಲಂಟಿಯರ್ ಏನೇನು ಕೆಲಸ ಮಾಡಿದ್ದ, ಎಷ್ಟು ಮದುವೆಗಳನ್ನಾಗಿದ್ದ, ಆತನ ಮೊಬೈಲಲ್ಲಿ ಯಾವ ರೀತಿ ಅಶ್ಲೀಲ ವಿಡಿಯೋಗಳಿದ್ವು, ಎಲ್ಲ ಪೂರಕವಾಗಿ ಕಾಣಿಸ್ತಿದೆ ಈ ಕೇಸ್ನಲ್ಲಿ ಏನಾಗಿದೆ ಅಂತ. ಇಷ್ಟಾದ ಮೇಲೂ ಕೂಡ ಸರ್ಕಾರ ಆತನ ರಕ್ಷಣೆಗೆ ನಿಂತಿತ್ತ ಅನ್ನೋದೇ ಈಗ ಹುಬ್ಬೇರಿಸುವಂತೆ ಮಾಡಿದೆ ಮತ್ತು ಕೋರ್ಟ್ ತರಾಟೆಗೆ ತಗೊಂಡಿರೋದು ಕೂಡ ಇದನ್ನೇ. ನೋಡಿ, ಆ ಪ್ರಿನ್ಸಿಪಲ್ನ, ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪ್ರಿನ್ಸಿಪಲ್ ರಾಜೀನಾಮೆ ಕೊಟ್ಟ ಕೇವಲ 4 ಗಂಟೆಗಳಲ್ಲಿ ಕಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನ ಪ್ರಿನ್ಸಿಪಲ್ ಆಗಿ ಅವರನ್ನು ನೇಮಕ ಮಾಡಿಬಿಡ್ತಾರೆ. ಮೊದಲು ಮನೆ ಕಳಿಸಿ ಅವರನ್ನು ಅಂತ ಈಗ
ಕಡ್ಡಾಯ ರಜೆಯ ಮೇಲೆ ಲೀವ್ಗೆ ಕಳಿಸ್ತಾ ಇದೆ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಬೇಕಾಯ್ತು. ಇಷ್ಟು ಸೀರಿಯಸ್ ಕೇಸಲ್ಲಿ ಇದೊಂದು ಸಣ್ಣ ಆಕ್ಷನ್ ಅನ್ನು ಕೂಡ ಸ್ಥಳೀಯ ಆಡಳಿತ ತಗೊಂಡಿಲ್ಲ ಅನ್ನೋದು ಮಾತ್ರ ಈ ದೇಶದಲ್ಲಿ, ಅದರಲ್ಲೂ ಒಬ್ಬ ಮಹಿಳೆಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇರುವಂತಹ ರಾಜ್ಯದಲ್ಲಿ ರಾಜಕೀಯವೇ ಹೆಚ್ಚಾಯ್ತು. ಆ ಹೆಣ್ಣು ಮಗಳ ಮಾನ ಪ್ರಾಣಕ್ಕೆ ಮತ್ತು ಆಕೆಯ ಪರಿಸ್ಥಿತಿ ಯಾರಿಗೂ ಬರ್ದಿರ್ಲಿ ಅಂತ ಬೇದಿಗಿಳಿದಿರುವಂತಹ ವೈದ್ಯರಿಗೆ, ಮನುಷ್ಯರಿಗೆ ನಿಜ ರೂಪದಲ್ಲಿ ಕಾಣೋ ದೇವರು ಅಂತಾನೆ ಕನ್ಸಿಡರ್ ಆಗ್ತಾರೆ ಡಾಕ್ಟರ್ಸ್. ಅಂತಹ ಡಾಕ್ಟರ್ಸ್ ಮೇಲೇನೆ ಈ ರೀತಿ ಅನ್ಯಾಯ ನೈಟ್ ಡ್ಯೂಟಿಯಲ್ಲಿ ಆಗಿದೆ. ಈ ತೀವ್ರ ಸ್ವರೂಪದ ಹೋರಾಟವೂ ಕೂಡ ಸರ್ಕಾರಕ್ಕೆ ಕಣ್ಣಿಗೆ ಕಾಣಿಸ್ತಿಲ್ವಾ? ಹೈಕೋರ್ಟ್ ಸರಿಯಾದ ತರಾಟೆಗೆ ತಗೊಂಡು CBIಗೆ ಒಪ್ಪಿಸಿದೆ ಮತ್ತು ಪ್ರಿನ್ಸಿಪಾಲ್ ವಿರುದ್ಧ ಕ್ರಮಕ್ಕೂ ಮುಂದಾಗಿರೋದು. ತಕ್ಷಣಕ್ಕೆ ಈ ಕೇಸ್ನ ಡೆವಲಪ್ಮೆಂಟ್ಸ್ ಬಗ್ಗೆ ರಿಪೋರ್ಟ್ ಕೊಡೋದಕ್ಕೆ ಹೇಳಿದ್ದು CBI. ಇನ್ನು 3 ವಾರಗಳಲ್ಲಿ ಈ ಕೇಸನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳ್ತಾ ಇರೋದು. ಈ ಕೇಸ್ನಲ್ಲಿ ಅಟಾಪ್ಸಿ ರಿಪೋರ್ಟ್ ಏನು ಹೇಳ್ತಾ ಇದೆ ನೋಡಿ. ಆಕೆ ನಿದ್ದೆಯ ಮಂಪರಲ್ಲಿದ್ದಾಗ ಅಟ್ಯಾಕ್ ಮಾಡಲಾಗಿದೆ. ಬಹಳ ಹೋರಾಟ ಮಾಡಿದ್ದಾಳೆ, ಆದರೆ ಆಕೆಯ ತಲೆಯನ್ನು ಗೋಡೆಗೆ ಹೊಡೆಯಲಾಗಿದೆ ಮತ್ತು ಆಕೆ ಕನ್ನಡಕ ಒಡೆದು ಕಣ್ಣಲ್ಲಿ ಚುಚ್ಚಿ ರಕ್ತ ಬಂದು ಬಾಯಿಯಿಂದ ವಿವಿಧ ಭಾಗಗಳಿಂದ ತೀವ್ರ ರಕ್ತಸ್ರಾವಾಗಿ ಆಕೆ ನರಕ ಯಾತನೆಯನ್ನು ಅನುಭವಿಸಿದ್ದಾಳೆ ಸಾವಿಗೂ ಮುನ್ನ ಅನ್ನೋದು ಕ್ಲಿಯರ್ ಆಗ್ತಿದೆ ರಿಪೋರ್ಟಲ್ಲಿ. ಇದೆಲ್ಲ ಮನುಷ್ಯರಿಗೆ ಎಂಥವ್ರಿಗಾದ್ರೂ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುವಂತಹ ಘಟನೆ. ಆದರೆ ಸರ್ಕಾರದ ಈ ಧೋರಣೆ ಮಾತ್ರ ರಾಜಕಾರಣ ಈ ಹಂತಕ್ಕೂ ಹೋಗೋಕೆ ಸಾಧ್ಯವಾ ಅನ್ನುವ ಪ್ರಶ್ನೆ ಹುಟ್ಟಾಕಿದೆ. ರಾಹುಲ್ ಗಾಂಧಿ ಅವರು ಯಾಕೆ ಮಾತಾಡ್ತಿಲ್ಲ ಈ ಕೇಸ್ ಬಗ್ಗೆ? ಬೇರೆ ಎಲ್ಲ ವಿಚಾರ ಮಾತಾಡ್ತಾರೆ, ಮಹಿಳೆಯರ ರಕ್ಷಣೆ ಬಗ್ಗೆ ಮಾತಾಡ್ತಾರೆ, ದೇಶದಲ್ಲಿ ರಕ್ಷಣೆ ಇಲ್ಲ ಅಂತ ಸಂಸತ್ನಲ್ಲಿ ಚಕ್ರವ್ಯೂಹದ ವಿಚಾರ ಮಾತಾಡ್ತಾರೆ. ಆದರೆ ಈ ಕೇಸಲ್ಲಿ ಯಾಕೆ ಮಾತಾಡ್ತಿಲ್ಲ ಅನ್ನೋ ಪ್ರಶ್ನೆ ಎದ್ದಿತ್ತು. 4-6 ದಿನಗಳಿಂದ ಈ ರೀತಿ ಗಲಾಟೆ ಹೋರಾಟಗಳಾಗ್ತಿದ್ರು ಕೂಡ ಏನಕ್ಕೆ ತುಟಿ ಬಿಚ್ಚುತ್ತಿಲ್ಲ ಅಂತ ಕೊನೆಗೂ ರಾಹುಲ್ ಗಾಂಧಿಯವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದು. ಲೋಕಲ್ ಗೌರ್ಮೆಂಟ್ ಮತ್ತು ಆ ಕಾಲೇಜ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ. ಆರೋಪಿಯ ರಕ್ಷಣೆಗೆ ನಿಂತಿದ್ಯಾ ಸರ್ಕಾರ ಅಂತ ಪ್ರಶ್ನೆ ಮಾಡುವ ಮೂಲಕ ಈ ವಿಚಾರಗಳಲ್ಲಿ ಪಕ್ಷಾತೀತವಾಗಿ ಒಗ್ಗೂಡದೇ ಇದ್ದರೆ ಹೆಣ್ಣು ಮಕ್ಕಳ ರಕ್ಷಣೆ ಅಥವಾ ಒಂದು ದೇಶದ ಅತ್ಯಂತ ಗಂಭೀರ ವಿಚಾರಗಳು ಬಂದಾಗ ಒಗ್ಗಟ್ಟು ಪ್ರದರ್ಶನ ಆಗದೇ ಇದ್ದರೆ, ರಾಜಕೀಯ ಜಟಾಪಟಿಗಳು ಶುರುವಾಗ್ಬಿಟ್ರೆ ಖಂಡಿತ ನ್ಯಾಯ ಅದರ ಮಧ್ಯೆ ಕಳೆದು ಹೋಗೋದು ಗ್ಯಾರಂಟಿ. ಇತ್ತ ರಾಜಕೀಯ ಕೂಡ ಜೋರಾಗ್ತಾ ಇದ್ದು ಬಿಜೆಪಿ ತಕ್ಷಣಕ್ಕೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಲೇಬೇಕು ಈ ಕೇಸಲ್ಲಿ. ಇಷ್ಟು ಗಂಭೀರವಾದಂಥ ಪ್ರಕರಣದಲ್ಲೂ ಕೂಡ ನಿರ್ಲಕ್ಷ್ಯ ಧೋರಣೆ ಅಂತ ಆಕ್ರೋಶ ಸ್ಫೋಟವಾಗಿದೆ. ಹೋರಾಟ ಜೋರಾಗ್ತಿರೋ ಹೊತ್ತಲ್ಲಿ, ಪೊಲೀಸರ ವೈಫಲ್ಯ ಬೇರೆ ಎದ್ದು ಕಾಣ್ತಿರೋ ಹೊತ್ತಲ್ಲಿ ಮಮತಾ ಬ್ಯಾನರ್ಜಿ ರಾಜೀನಾಮೆಗೆ ಅಲ್ಲಿ ರಾಜಕೀಯ ಕೂಡ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಕಾದ್ ನೋಡಬೇಕು. ಇದೆಲ್ಲದರ ನಡುವೆ ಮತದಾರರ ಮನಸ್ಥಿತಿ ಹೇಗಿರಬೇಡ. ಒಬ್ಬರು ಮಹಿಳೆಯನ್ನ ಆರಿಸಿ ಕಳಿಸಿದ್ದಾರೆ, ಮಹಿಳೆಯರಿಗೆ ಏನು ಅನಿಸ್ತಿರ್ಬೇಡ ಈ ಹೊತ್ತಲ್ಲಿ. ಅದು ಪ್ರಶ್ನೆ. ರಾಜಕೀಯ ಮಾಡೋದಕ್ಕೆ ಹೊರಟ್ರೆ ಯಾವುದಾದ್ರೂ ಪಕ್ಷ ಈ ವಿಚಾರದಲ್ಲಿ ನ್ಯಾಯ ಕೊಡಿಸೋದು ಬಿಟ್ಟು ಅದಕ್ಕೆ ನಿಜವಾಗಿಯೂ ಉತ್ತರ ಇಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.